Hi friends, in this video let us see today 6M BCom Management Accounting Module 3 12 marks sums ನೋಡೋಣ. ಈ ಸಮ್ ಒಂದು ಫುಲ್ ನಿಮಗೆ ರೇಷಿಯೋ ಅನಾಲಿಸಿಸಲ್ಲಿ ಎಲ್ಲ ಏನು ಫಾರ್ಮುಲಾಸ್ ಇದೆಯೋ ಅಷ್ಟು ಸಹ ಇನ್ಕ್ಲೂಡ್ ಆಗಿರುತ್ತೆ. 8 ಫಾರ್ಮುಲಾಸ್ ಇದೆ, 8 ಫಾರ್ಮುಲಾಸ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ನೀವು 4 ಮಾರ್ಕ್ಸ್ಗೂ ಯೂಸ್ ಮಾಡ್ಬೋದು ಈ ಫಾರ್ಮುಲಾಸ್ ಆ್ಯಂಡ್ 12 ಮಾರ್ಕ್ಸ್ಗೂ ಯೂಸ್ ಮಾಡ್ಬೋದು. ಇದರಲ್ಲಿ ಎಲ್ಲ ನೋಡೋಣ ಸೊಲ್ಯೂಷನ್ ಬಂದು. ಸೊ ಕ್ವಶನ್ ಬಂದು ಈ ಥರ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು. Following is the balance sheet of ABC Limited as on 31st March 2022. Liabilities ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ, ಅಮೌಂಟ್ಸ್ ಎಲ್ಲ ಇದೆ. ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಲ್ಸ್ ಡ್ಯೂರಿಂಗ್ ದ ಇಯರ್ 8 lakh, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 lakh, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 1,12,000, ಕಮಿಷನ್ ಆ್ಯಂಡ್ ಡಿಸ್ಕೌಂಟ್ ಔಟ್ 12,000, ಲಾಸ್ ಆನ್ ಸೇಲ್ ಆಫ್ ಮಿಷನರಿ 34,000, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 54,000. You are required to calculate current ratio, stock turnover ratio, operating cost ratio, debt equity ratio, property ratio, liquid ratio, gross profit ratio, net profit ratio, solvency ratio. ಅರೌಂಡ್ 9 ಫಾರ್ಮುಲಾಸ್ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಒನ್ ಬೈ ಒನ್ ನೋಡೋಣ. ಇದು ಕ್ವಶನ್ ಇದು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ, ನಿಮ್ಗೆ ಸೊಲ್ಯೂಷನ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಸೊ ಸೊಲ್ಯೂಷನ್ ಬಂದು ಫಸ್ಟ್ ಅವ್ರು ಕೇಳಿರೋದು ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಫಾರ್ಮುಲಾ ಬಂದು ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಅಸೆಟ್ಸ್ ಏನೇನಿದೆ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ, ಡೆಟಾಸ್ ಬರುತ್ತೆ, ಬ್ಯಾಂಕ್ ಬರುತ್ತೆ, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಬರುತ್ತೆ. ಇಷ್ಟು ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಅಮೌಂಟ್ ಇಲ್ಲ ಇದೆ. ಸೊ ಕ್ಲೋಸಿಂಗ್ ಸ್ಟಾಕ್ 3 lakh, ಡೆಟಾಸ್ 2 lakh, ಬ್ಯಾಂಕ್ 90,000, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ 10,000. ಸೊ ಟೋಟಲ್ ಕರೆಂಟ್ ಅಸೆಟ್ಸ್ 6 lakh ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಅವರೇ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ, 4 lakh ಇದೆ. ಸೊ ಕರೆಂಟ್ ಅಸೆಟ್ಸ್ ಬಂದು 6 lakh ಡಿವೈಡ್ ಬೈ ಕರೆಂಟ್ ಲಯಬಿಲಿಟೀಸ್ 4 lakh. ಸೊ ಡಿವೈಡ್ ಮಾಡಿದ್ರೆ ನಮಗೆ 1.5 ಸಿಗುತ್ತೆ. ಸೊ ಇದು ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಬಂದು ಲಿಕ್ವಿಡ್ ರೇಷಿಯೋ ಕೇಳಿದ್ದಾರೆ. ಲಿಕ್ವಿಡ್ ರೇಷಿಯೋನ ಕ್ವಿಕ್ ರೇಷಿಯೋ ಅಂತಲೂ ಕರಿತೀವಿ. ಸೊ ಲಿಕ್ವಿಡ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ನಮಗೆ ಕರೆಂಟ್ ಅಸೆಟ್ಸ್ ಯಾವುದಾದ್ರು ಅಂದರೆ ಕರೆಂಟ್ ಅಸೆಟ್ಸ್ ನಾವು ಪ್ರೀವಿಯಸ್ಲಿ ಕಂಡುಹಿಡಿದ್ವಲ್ವ, ಲೈಕ್ ಕ್ಲೋಸಿಂಗ್ ಸ್ಟಾಕ್, ಡೆಟಾಸ್, ಬ್ಯಾಂಕ್, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್, ಅದು 6 lakh ಇದೆ ಅಲ್ವ, ಅದನ್ನ ಬರ್ಕೊಂಡಿದ್ದೀವಿ. ಸೊ ಮೈನಸ್ ಇನ್ವೆಂಟರಿ ಮೈನಸ್ ಮಾಡಬೇಕು 3 lakh, ಮೈನಸ್ ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್ ಅದು ಇದೆ, ಅದನ್ನ ಮೈನಸ್ ಮಾಡಿದ್ರೆ ನಮಗೆ 2,90,000 ಸಿಗುತ್ತೆ. 2,90,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ನಮ್ಮದು 4 lakh ಇದೆ, ಅವೆರಡನ್ನೂ ಡಿವೈಡ್ ಮಾಡಿದ್ರೆ 0.725 ಸಿಗುತ್ತೆ. ನೆಕ್ಸ್ಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೇಳಿದ್ದಾರೆ. ಸ್ಟಾಕ್ ಟರ್ನ್ ಓವರ್ ರೇಷಿಯೋದು ಫಾರ್ಮುಲಾ ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಂಟರಿ. ಅವರೇಜ್ ಇನ್ವೆಂಟರಿ ಇಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಸ್ಟಾಕ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ ನಮಗೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ 6 lakh. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ 6 lakh. ಕ್ಲೋಸಿಂಗ್ ಸ್ಟಾಕ್ ನಮ್ಗೆ ಎಷ್ಟಿದೆ 3 lakh ಇದೆ. ಸೊ ಇವೆರಡು ಡಿವೈಡ್ ಮಾಡಿದ್ರೆ ನಮಗೆ 2 ಸಿಗುತ್ತೆ. ಅದು 2 times ಅಂತ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಎಷ್ಟು ಟೈಮ್ ಆಗಿದೆ 2 times ಟರ್ನ್ ಓವರ್ ಆಗಿದೆ, ನಮಗೆ ಕರೆಂಟ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಗ್ರಾಸ್ ಪ್ರಾಫಿಟ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ನಾವು ಗ್ರಾಸ್ ಪ್ರಾಫಿಟ್ ಡೈರೆಕ್ಟಾಗಿ ಕಂಡುಹಿಡಿಯೋಕ್ಕಾಗಲ್ಲ. ಸೊ ನಮಗೆ ಸೇಲ್ಸ್ ಕೊಟ್ಟಿದೆ, COGS ಕೊಟ್ಟಿದೆ, ಅದನ್ನ ಮೈನಸ್ ಮಾಡಿ ಕಂಡುಹಿಡಬೇಕು. ಹೇಗೆ ಕಂಡುಹಿಡಿಯೋದು ಅಂದರೆ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಸೇಲ್ಸ್ ಮೈನಸ್ COGS. ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಲ್ಸ್ ಡ್ಯೂರಿಂಗ್ ದಿ ಇಯರ್ 8 lakh, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ 6 lakh. ಸೊ ಸೇಲ್ಸ್ 8 lakh ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ದಟ್ ಈಸ್ 6 lakh. 8 lakh ಮೈನಸ್ 6 lakh ಈಕ್ವಲ್ಸ್ ನಮಗೆ 2 lakh ಅಮೌಂಟ್ ಸಿಗುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ. ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಗ್ರಾಸ್ ಪ್ರಾಫಿಟ್ ಇಟ್ ಈಸ್ 2 lakh. ಸೇಲ್ಸ್ ಬಂದು ನಮ್ಗೆ ಆ್ಯಸ್ ಇಟ್ ಈಸ್ 8 lakh ಇದೆ, ಇಂಟು 100 ಮಾಡಿದ್ರೆ ನಮಗೆ 25% ಸಿಗುತ್ತೆ. ಸೊ ಇದು ಗ್ರಾಸ್ ಪ್ರಾಫಿಟ್ ರೇಷಿಯೋ. ನೆಕ್ಸ್ಟ್ ಬಂದು ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋ ಕೇಳಿದ್ದಾರೆ. ಸೊ ಆಪ್ರೇಟಿಂಗ್ ಕಾಸ್ಟ್ ರೇಷಿಯೋ ಫಾರ್ಮುಲಾ ಬಂದು ಆಪ್ರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಆಪ್ರೇಟಿಂಗ್ ಕಾಸ್ಟಿಗೆ ನಮ್ಮದು 2 ಇನ್ಕ್ಲೂಡ್ ಮಾಡ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಸ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಸ್ ನಮ್ದು ಎಷ್ಟಿದೆ 6 lakh ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1,20,000. ಇದೆಲ್ಲ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿರುತ್ತೆ, ನಿಮಗೆ ಇಲ್ಲಿ ಕೊಟ್ಟಿರಲ್ಲ. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಸ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಕಮಿಷನ್, ಲಾಸ್ ಆನ್ ಸೇಲ್ ಆಫ್ ಮಿಷನರಿ. ಸೊ ನೀವು ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ತೊಗೊಂಡು ನೀವು ಸಹ ಸಮ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 lakhs ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1,20,000. ಟೋಟಲ್ ಬಂದು 7,12,000 ಆಗುತ್ತೆ. ಆಪರೇಟಿಂಗ್ ಕಾಸ್ಟ್ 7,12,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ ನಮ್ಮದು 8 lakh, ಇಂಟು 100 ಮಾಡಿದ್ರೆ ನಮ್ಗೆ 89% ಸಿಗುತ್ತೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ಸ್ ಟು ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100.
ನೆಟ್ ಪ್ರಾಫಿಟ್ ಹೇಗೆ ಕಂಡುಹಿಡಿಯೋದು ಅಂದರೆ ಗ್ರಾಸ್ ಪ್ರಾಫಿಟ್ ಈಸ್ ನಥಿಂಗ್ ಬಟ್ ಡೇಟಾಸ್ ಮೈನಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಕಮಿಷನ್ ಮೈನಸ್ ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಪ್ಲಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್. ಸೊ ಇಲ್ಲಿದೆ ಡೇಟಾಸ್ ಮೈನಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕಮಿಷನ್ ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್. ಸೊ ಇದಿಷ್ಟು ಇದೆ, ಇಷ್ಟೂ ಆ್ಯಡ್ ಆ್ಯಂಡ್ ಮೈನಸ್ ಮಾಡಬೇಕಾದ್ರೆ ಡೇಟಾಸ್ ಬಂದು ನಮ್ಮದು 2 lakh ಇದೆ, ಮೈನಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1,12,000 ಕೊಟ್ಟಿದ್ದಾರೆ, ಪ್ಲಸ್ ಕಮಿಷನ್ 12,000, ಮೈನಸ್ ಲಾಸ್ ಆನ್ ಸೇಲ್ ಆಫ್ ಮಿಷನರಿ 34,000, ಪ್ಲಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 54,000. ಇದಿಷ್ಟು ಮಾಡಿದರೆ ನಮಗೆ 1,12,000 1,20,000 ಅಮೌಂಟ್ ಸಿಗುತ್ತೆ. ಸೊ ನೆಟ್ ಪ್ರಾಫಿಟ್ 1,20,000 ಡಿವೈಡ್ ಬೈ ನೆಟ್ ಸೇಲ್ಸ್ 8 lakh ಇದೆ, 8 lakh ಡೈರೆಕ್ಟಾಗಿ ಬರ್ಕೊತೀವಿ. 8 lakh ಇಂಟು 100 ಮಾಡಿದ್ರೆ ನಮಗೆ 15% ಸಿಗುತ್ತೆ. ನೆಕ್ಸ್ಟ್ ಡೆಟ್ ಇಕ್ವಿಟಿ ರೇಷಿಯೋ ಫಾರ್ಮುಲಾ ಬಂದು ಡೆಟ್ ಡಿವೈಡೆಡ್ ಬೈ ಇಕ್ವಿಟಿ. ಡೆಟ್ ಈಸ್ ನಥಿಂಗ್ ಬಟ್ ಡಿಬೆಂಚರ್ಸ್ ಅಮೌಂಟ್ ಆಗಿರುತ್ತೆ. ಡೆಟ್ ಬಂದು ಡೆಟ್ ಆ್ಯಸ್ ಇಟ್ ಈಸ್ ನಮ್ಮದು 6 lakh ಇದೆ. ಈಕ್ವಿಟಿ ಹೇಗೆ ಕಂಡುಹಿಡಿಬೇಕಾಗುತ್ತೆ? ಈಕ್ವಿಟಿ 2 ಇದೆ ನಮ್ಮದು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 2 ಕೊಟ್ಟಿದ್ದಾರೆ. ಸೊ ಈಕ್ವಿಟಿ ಈಕ್ವಲ್ಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 4 lakh. 5 lakh ಪ್ಲಸ್ 4 lakh ಆ್ಯಡ್ ಮಾಡಿದ್ರೆ ನಮ್ಗೆ 9 lakh ಸಿಗುತ್ತೆ. ಡೆಟ್ ಬಂದು ಡಿಬೆಂಚರ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 6 lakh, ಡಿಬೆಂಚರ್ಸ್ 6 lakh ಡಿವೈಡೆಡ್ ಬೈ 9 lakh 2 ಡಿವೈಡ್ ಮಾಡಿದ್ರೆ 0.67 ಸಿಗುತ್ತೆ. ನೆಕ್ಸ್ಟ್ ಬಂದು ಸಾಲ್ವೆನ್ಸಿ ರೇಷಿಯೋ ಕೇಳಿದ್ದಾರೆ. ಸಾಲ್ವೆನ್ಸಿ ರೇಷಿಯೋ ಬಂದು ಟೋಟಲ್ ಅಸೆಟ್ಸ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟೀಸ್. ಟೋಟಲ್ ಅಸೆಟ್ಸ್ ನಮ್ಮದು ಎಷ್ಟಿದೆ? 23 lakh ಇದೆ. ಟೋಟಲ್ ಲಯಬಿಲಿಟೀಸ್ ಬಂದು ಲಯಬಿಲಿಟೀಸ್ಗೆ ನಾವು ಡಿಬೆಂಚರ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಇದು ಮಾಡ್ತೀನಿ. ಇವು ಬಂದು 3 ಈಕ್ವಿಟಿ ಆಗಿರುತ್ತೆ, ಇವೆರಡು ನಮ್ಮದು ಲಯಬಿಲಿಟೀಸ್ ಆಗಿರುತ್ತೆ. ಸೊ ಟೋಟಲ್ ಲಯಬಿಲಿಟೀಸ್ ಹೇಗೆ ಕಂಡುಹಿಡಿಯೋದು ಅಂದರೆ ಡಿಬೆಂಚರ್ಸ್ ಪ್ಲಸ್ ಕರೆಂಟ್ ಲಯಬಿಲಿಟೀಸ್ 6 lakh ಪ್ಲಸ್ 4 lakh 10 lakh ಆಗುತ್ತೆ. ಟೋಟಲ್ ಅಸೆಟ್ಸ್ 23 lakh ಇದೆ, ಟೋಟಲ್ ಲಯಬಿಲಿಟೀಸ್ 10 lakh ಇದೆ. ಸೊ 2.3. ನೆಕ್ಸ್ಟ್ ಪ್ರೊಪ್ರೈಟರಿ ರೇಷಿಯೋ ಬಂದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೆಟ್ ವರ್ತ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ಸ್ ನಮ್ಗೆ ಗೊತ್ತು 23 lakh ಇದೆ. ನೆಟ್ ವರ್ತ್ ಹೇಗೆ ಕಂಡುಹಿಡಿಯೋದು ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಈ 3 ಈಕ್ವಿಟಿ ಇದೆ ಅಲ್ವಾ, ಈ 3 ಈಕ್ವಿಟಿನ ಆ್ಯಡ್ ಮಾಡಬೇಕಾದ್ರೆ 5, 4, 4 ಟೋಟಲ್ ಬಂದು ನಮಗೆ 13 lakh ಆಗುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 4 lakh, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 4 lakh, ಟೋಟಲ್ 13 lakh. ಸೊ ನೆಟ್ ವರ್ತ್ 13 lakh, ಟೋಟಲ್ ಅಸೆಟ್ಸ್ 23 lakh, ನಮಗೆ ಟೋಟಲ್ ಡಿವೈಡ್ ಮಾಡಿದ್ರೆ 0.565 ಸಿಗುತ್ತೆ. ಸೊ ಈ ಥರ ನೀವು ಒಂದೊಂದೇ ಸಮ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವು ಅಡಿಷ್ನಲ್ ಇನ್ಫಾರ್ಮೇಷನಲ್ಲೂ ಸಮ್ ಆಫ್ ದಿ ನಿಮ್ಗೆ ಕೊಟ್ಟಿರ್ತಾರೆ. ಕಮಿಷನ್, ಲಾಸ್ ಆನ್ ಮಿಷನರಿ, ಲಾಸ್ ಆಫ್ ಬಿಲ್ಡಿಂಗ್ ಕೊಟ್ಟಿರ್ತಾರೆ, ಪ್ರಾಫಿಟ್ ಆನ್ ಸಮಥಿಂಗ್ ಏನಾದರೂ ಕೊಟ್ಟಿರ್ತಾರೆ, ಅದನ್ನ ನೀವು ಇನ್ಕ್ಲೂಡ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಈ ಥರ ನೀವೆಲ್ಲದು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರೀಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ 3rd ಚಾಪ್ಟರ್ 12 marks ಮುಗೀತು. ಫುಲ್ ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ, ಫಾರ್ಮುಲಾ ಸಮ್ ಆಗಿರುತ್ತೆ, ಫಾರ್ಮುಲಾ ಬೇಸ್ಡ್ ಸಮ್ಸ್ ಆಗಿರುತ್ತೆ ಇದು ಈ ಚಾಪ್ಟರ್ ಫುಲ್. ಸೊ ಇದಿಷ್ಟು ಅರೌಂಡ್ 9 ಫಾರ್ಮುಲಾಸ್ ನೋಡಿಕೊಂಡ್ರೆ ನೀವೆಲ್ಲದು ಮಾಡ್ಕೊಬೋದು ಅಂದ್ಕೊಂಡಿದ್ದೀನಿ.